ನಿಧಾನವಾಗಿ ಕೆಳಗಿಳಿದು ಹೋಗಬೇಕು. ಸ್ವಲ್ಪ ತಲೆಗೆ ಬಡಿತದದು. ಅವರ ಮೂಲ ಸಮಾಧಿಗಳನ್ನು ಈ ಜಾಗದಾಗ ನೀವು ನೋಡ್ಬೋದು. ಕೆಳಗಿಂದ ಜೋರಾಗಿ ಗಾಳಿ ಬಂದ್ರೆ ಅದು ಪೂರ್ತಿ ಗಾಳಿ ಮ್ಯಾಗ ಪಾಸ್ ಆಕಿತ್ತು. ಈ ಬೋರ್ಡ್ ಒಳಗೆ ಏನು ಬರ್ದಾರಪ್ಪ ಅಂದ್ರೆ ಅದು ಗೇಟ್ ಭಾಳ ಸಾಂದ್ ಐತಿ, ಇಟ್ಟರೊಳಗೆ ಹೋಗ್ಬೇಕು. ಯಾಕಂದ್ರೆ ಅಷ್ಟೊಂದು ಸೇಫ್ ಆಯ್ತು ಅಲ್ಲಿಂದ ಜಾಗ. ಕೀಲಿ ಹಾಕಿ ಲಾಕ್ ಮಾಡ್ಯಾರ. ಪೂರ್ತಿ ಇದು ಎಲ್ಲ ಯಾವಾಗ ಕುಸಿದು ಕೆಳಗೆ ಬೀಳ್ತಾ ಗೊತ್ತಿಲ್ಲ. ಇವಾಗ ಮ್ಯಾಗ ಗಾಳಿಗೆ ಮೈಯೆಲ್ಲ ನಡಗತ್ತದ. ಸದ್ಯಕ್ಕೆ ಇದ್ರ ಹಾಲತ್ತು ಪೂರ್ತಿ ಖರಾಬ್ ಆಗ್ಯದ, ಬೀಳೋ ಪರಿಸ್ಥಿತಿ ಒಳಗೆ ಐತಿ. ವಿಡಿಯೋ ನೋಡ್ತಾ ಇರುವಂಥ ಪ್ರತಿ ಒಬ್ಬರಿಗೂ ಕೂಡ ನಮಸ್ಕಾರ. ಪ್ರೆಸೆಂಟಾಗಿ ಇವಾಗ ನಾನು ಬಿಜಾಪುರಲ್ಲಿರುವಂಥ ಒಂದು ಉತ್ತಮವಾದಂಥ ಕಟ್ಟಡದ ಮುಂದೆ ನಾ ಅದೀನಿ. ಆ್ಯಕ್ಚುಲಿ ಇದನ್ನು ಆವಾಗಿನ ಕಾಲದಾಗ ಗೋಳಗುಮ್ಮಟದ ರೀತಿ ಸಮಾನವಾದಂಥ ಕಟ್ಟಡ ರೀತಿಯೇ ಕಟ್ಟೋಕೆ ಪ್ರಯತ್ನ ಪಡ್ತಾಯಿದ್ರಂತ. ಆ ಕಟ್ಟಡ ಪೂರ್ತಿ ಅರ್ಧಕ್ಕೆ ನಿಂತದ, ಅಂದ್ರೆ ಪೂರ್ತಿ ಆಗಿಲ್ಲ. ಆದ್ರೆ ಇದರ ಹೆಸರು ಜಾಸ್ತಿ ಇದಕ್ಕೆ ಹೇಳೋದು ಜಹಾನ್ ಬೇಗಮ್ ಅವರ ಸಮಾಧಿ ಸ್ಥಳ ಅಂತ ಜಾಸ್ತಿ ಪ್ರಸಿದ್ಧಿ ಪಡೆದದ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ. ಹಾಗೆ ನಿಮ್ಮೂರು ಯಾವುದಂತ ತಪ್ಪದೇ ಕೆಳಗಡೆ ಕಾಮೆಂಟ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡ್ರಿ. ಬರ್ರಿ ಈ ಪ್ಲೇಸ್ನ ಕಂಪ್ಲೀಟಾಗಿ ಇವಾಗ ಎಕ್ಸ್ಪ್ಲೋರ್ ಮಾಡೋಮು. ನೀವು ಆಲ್ಮೋಸ್ಟ್ ಈ ಆದಿಲ್ ಶಾಹಿ ವಂಶದಾಗ ನೋಡ್ಬೋದು, ಎಲ್ಲ ರಾಜರು ಕೂಡ ತಮ್ಮ ಸಮಾಧಿಗಳನ್ನು ಮೂಲ ಸಮಾಧಿಗಳನ್ನು ಗೋಸ್ಕರ ಒಂದು ದೊಡ್ಡ ದೊಡ್ಡ ಕಟ್ಟಡಗಳನ್ನು ನಿರ್ಮಾಣ ಮಾಡ್ತಿದ್ರು. ಅದೇ ರೀತಿ ಈ ಕಟ್ಟಡವನ್ನು ನಿರ್ಮಾಣ ಮಾಡ್ಯಾರ. ಬಟ್ ಇದು ಯಾವುದ್ರ ಉದ್ದೇಶ ಇಟ್ಕೊಂಡು ನಿರ್ಮಾಣ ಮಾಡ್ಯಾರ ಅಂತ ಗೊತ್ತಿಲ್ಲ. ಬಟ್ ಜನ ಎಲ್ಲ ಮಾತಾಡೋದು ಮೊದಲು ಈ ಜಾಗದಾಗ ಗೋಲ್ ಗುಂಬಜ್ ರೀತಿಯೇ ಒಂದು ಕಟ್ಟಡ ಆಗಬೇಕಾಗಿತ್ತು. ಬಟ್ ಅದು ಅರ್ಧಕ್ಕೆ ನಿಂತು ಅದಾದ್ಮ್ಯಾಗ ಬೇರೆ ಕಡೆ ಗೋಲ್ ಗುಂಬಜ್ನ ಕಟ್ಟಿದ್ರು ಅಂತ ಇದೇ ರೀತಿ ಸುದ್ದಿ ಐತಿ. ಅದನ್ನು ಬಿಟ್ಟರೆ ಇಲ್ಲ, ಇದು ಸ್ವತಃ ಮೊಹಮ್ಮದ್ ಆದಿಲ್ ಶಾಹಿ ಅವರ ಹೆಂಡತಿ ಜಹಾನ್ ಬೇಗಮ್ ಅವರು ತಮ್ಮ ಸಮಾಧಿಗೋಸ್ಕರ ಈ ಸ್ಥಳನ ಕಟ್ಟೋಕೆ ಶುರು ಮಾಡಿದರು. ಆದರೆ ಇದು ಕೂಡ ಅರ್ಧಕ್ಕೆ ನಿಂತಂತ ಈ ರೀತಿ ಕೂಡ ಕಥೆ ಅದಾವು. ಬಟ್ ಪ್ರತ್ಯೇಕವಾಗಿ ಇದು ಇದಕ್ಕೆ ಇವರೇ ಕಟ್ಟಿದ್ರು ಅಂತ ಎಲ್ಲೂ ಕೂಡ ಉಲ್ಲೇಖ ಅಂತೂ ಖಂಡಿತ ಇಲ್ಲವೇ ಇಲ್ಲ. ಈ ಕಟ್ಟಡ ಸುತ್ತ ನಾಲ್ಕು ಮೂಲೆಯಾಗ ಇದೇ ರೀತಿ ಮಿನಾರ್ಗಳದಾವು. ಅಂದರೆ ಗೋಲ್ ಗುಂಬಜೊಳಗೆ ಯಾವ ರೀತಿ ನಾಲ್ಕು ಮೂಲೆಯಾಗ ದೊಡ್ಡ ದೊಡ್ಡ 7 ಅಂತಸ್ತಿನ ಮಿನಾರ್ಗಳದಾವು. ಬಟ್ ಈ ಜಾಗದಾಗ ಸ್ವಲ್ಪ ಸಣ್ಣದವು. ಅಂದ್ರೆ ಈ ಕಟ್ಟಡ ನೋಡಿದರೆ ನಿಮಗೆ ಒಂದು ರೀತಿ ಗೋಲ್ ಗುಂಬಜ್ ಅವ್ರು ಕಟ್ಟೋ ಶೈಲಿಯಲ್ಲೇ ಈ ಕಟ್ಟಡ ಕೂಡ ಕಾಣ್ತದೆ. ಬಟ್ ಇದು ಗೋಲ್ ಗುಂಬಜ್ ಕಟ್ಟೋಕ್ಕಿಂತ ಮುಂಚೆನೇ ಇದನ್ನು ಕಟ್ಟಿದ್ರು ಅಂತ ಹೇಳ್ತಾರೆ. ಒಂದ್ಸಲ ಈ ಮಿನಾರ ಒಳಗಿಂದ ಹೆಂಗೆಲ್ಲ ಕಾಣ್ತದಂತ ಒಳಗೆ ಹೋಗಿ ನೋಡುಂಬರಿ ಇವಾಗ. ಬಟ್ ಒಳಗೆ ಹೋಗೋದು ಎಷ್ಟರ ಮಟ್ಟಿಗೆ ಸೇಫ್ ಅದು ನನಗೂ ಗೊತ್ತಿಲ್ಲ. ಅದು ಗೇಟ್ ಭಾಳ ಸಾಂದ್ ಐತಿ, ಇಟ್ಟರೊಳಗೆ ಹೋಗ್ಬೇಕು. ಈಗಾಗಲೇ ನಾ ಹಿಂದಿನ ವಿಡಿಯೋದೊಳಗೆ ಗೋಲ್ ಗುಂಬಜ್ ಪೂರ್ತಿ ಎಕ್ಸ್ಪ್ಲೋರ್ ಮಾಡೀನಿ. ಅಲ್ಲಿ ಮಿನಾರ್ ಒಳಗೆ ಹೋಗ್ಬೇಕಾದ್ರೆ ನಿಮ್ಗೆ ಸೇಮ್ ಇದೇ ಥರ ಕಾಣ್ತದ. ಆದ್ರೆ ಅಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಮಾಡ್ಯಾರ. ಬಟ್ ಕೆಳಗಿನ ಸೈಡು ಇದು ಏನೂ ಮಾಡಿಲ್ಲ, ಪೂರ್ತಿ ಎಲ್ಲ ಆಲ್ಮೋಸ್ಟ್ ಕೆಲಸ ಅರ್ಧಂಬರ್ಧನೇ ಆಗೈತಿ ಇದ್ರಾಗ. ಸೊ ಈ ಕಟ್ಟಡದ ಸುತ್ತಮುತ್ತ ಇರುವಂಥ 4 ಮಿನಾರ್ ಒಳಗೆ ಇವಾಗ ಒಂದು ಮಿನಾರ್ ಒಳಗೆ ಬಂದೆವು. ಇವಾಗ ಇಲ್ಲೂ ಕೂಡ ಮೆಟ್ಲದಾವು. ಬಟ್ ಗೋಲ್ ಗುಂಬಜ್ ಒಳಗೆ ಮೆಟ್ಲ ಬೇರೆ ರೀತಿ ಸಿಸ್ಟಮ್ ಇತ್ತು. ಬಟ್ ಇದು ಪೂರ್ತಿ ಕರ್ವ್ ರೀತಿ ಐತಿ. ಒಳಗತ್ತಿ ಹೋಗೊಂಬರಿ. ಲಾಸ್ಟ್ 4ನೇದೇನದು ನೋಡಪ್ಪು. ಪೂರ್ತಿ ಮಿನಾರ್ದ 4ನೇ ಹಂತಕ್ಕೆ ಬಂದೆವು. ಇದೇ ಲಾಸ್ಟ್ ಫೈನಲ್. ಯಾಕಂದ್ರೆ ಇದ್ರ ಮ್ಯಾಗೂ ಅರ್ಧಂಬರ್ಧ ಕಟ್ಟ್ಯಾರ. ಅಂದ್ರೆ ಬಹುಶಃ ಅವ್ರ ಪ್ಲ್ಯಾನ್ ಇನ್ನೂ ಇದ್ರ ಮ್ಯಾಗ ಕಟ್ಟೋದಿತ್ತ ಅನ್ಕೋತೀನಿ. ಆದ್ರೆ 4ನೇ ಹಂತಸ್ಗೆ ಇದು ಸ್ಟಾಪ್ ಆಯಿತು. ಈ ನಾವೆಲ್ಲ 3, 3, 1 ಇಷ್ಟೇ ಕಟ್ಟ್ಯಾರ. ಪೂರಾ ಈ ಜಾಗದಿಂದ ಈ ಜಹಾನ್ ಬೇಗಮ್ ಸಮಾಧಿ ಸ್ಥಳನ ಪೂರಾ ಕ್ಲಿಯರಾಗಿ ನಾವು ನೋಡ್ಬೋದು. ಮ್ಯಾಗ ಬರೋಟ್ರ ನನಗೆ ಅರ್ಧ ಜೀವನೇ ಬಾಯಿಗೆ ಬತ್ತು. ಆ ಜಾಗದಾಗ ಹಿಂದಿನ ವಿಡಿಯೋ ತೋರಿಸಿರುವಂಥ ಗೋಲ್ ಗುಂಬಜ್ನ ಕ್ಲಿಯರಾಗಿ ನೋಡ್ಬೋದು. ಕರೆಕ್ಟ್ ಅದ್ರ ಸ್ಟೇಟೇ ಈ ಜಾಗದಾಗ ಜಹಾನ್ ಬೇಗಮ್ ಅವರ ಸಮಾಧಿನ ಕಟ್ಟ್ಯಾರ. ಇನ್ನು ಇಲ್ಲಿಂದ ಮಿನಿ ಗೋಲ್ ಗುಂಬಜ್ ಅಂತ ಕರೀತಾರಲ್ಲ, ಆ ಪ್ಲೇಸ್ ಅಲ್ಲೈತಿ. ನೆಕ್ಸ್ಟ್ ನಿಮ್ಗೆ ಅಲ್ಲಿ ಹೋಗಿ ಅದನ್ನು ಕೂಡ ತೋರಿಸ್ತೀನಿ. ಇವಾಗ ಮ್ಯಾಗ ಗಾಳಿಗೆ ಮೈಯೆಲ್ಲ ನಡಗತ್ತದ. ಸುಮ್ಮನೆ ಕೆಳಗೆ ಹೋಗಿ ನೋಡ್ರಿ. ಇವಾಗ ಆದರೂ ಇಲ್ಲಿ ಯಾರು ಟೂರಿಸ್ಟ್ ಎಲ್ಲ ಬರ್ತೀರಿ, ಈ ವಿಡಿಯೋ ಯಾರೆಲ್ಲ ನೋಡತ್ತೀರಿ ದಯವಿಟ್ಟು ಮ್ಯಾಗ ಬರಬೇಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಅಷ್ಟೊಂದು ಸೇಫ್ ಆಯ್ತು ಅಲ್ಲಿಂದ ಜಾಗ. ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಪ್ಲೇಸ್ ಎಲ್ಲ ಭಾರಿ ಐತಿದು. ಆದರೆ ಇದಕ್ಕೆ ಸ್ಪಷ್ಟವಾಗಿ ಇದು ಯಾವುದ್ರ ಜಾಗ ಅಂತ ಎಲ್ಲೂ ಕೂಡ ಅವ್ರಿಗೆ ಸಿಕ್ಕಿಲ್ಲ. ಬಹುಶಃ ಇದನ್ನು ಕಟ್ಟಿದವರು ಎಲ್ಲೂ ಕೂಡ ಶಾಸನ ಆಗಿರಲಿ, ಅದು ಆಗಿರಲಿ, ಇದಾಗಿರಲಿ ಏನೂ ಬರೆದಿಲ್ಲ. ಸೊ ಹಾಗಾಗಿ ಸ್ಪಷ್ಟವಾಗಿ ಏನೂ ಇಲ್ಲ. ಇದಕ್ಕೆ ಸ್ವಲ್ಪ ಗೋಲ್ ಗುಂಬಜ್ಗಿಂತ ವಿಸ್ತೀರ್ಣದಲ್ಲಿ ಇದು ಸಣ್ಣದಾಗ್ಬೋದು. ಬಟ್ ಗೋಲ್ ಗುಂಬಜ್ ಸಿಕ್ಕಾಪಟ್ಟೆ ದೊಡ್ಡದೈತೆ ಅದು ಜಾಗ. ಸೊ ಇವಾಗ ಪೂರ್ತಿ ಮೆಟ್ಲೆಲ್ಲ ಹತ್ತಿ ಮ್ಯಾಗ ಹೋಗ್ಬರ್ರಿ. ಇವಾಗ ಈ ಕಟ್ಟಡ ಒಳಗಿರುವಂಥ ಸಮಾಧಿಗಳನ್ನು ಈ ಜಾಗದಾಗ ನೀವು ನೋಡ್ಬೋದು. ಸಮಾಧಿ ಮ್ಯಾಗ ಈ ರೀತಿ ಆಕಾರದೊಳಗೆ ಏನದೋ ಇದೆಲ್ಲ ಪುರುಷರ ಸಮಾಧಿ. ಮತ್ತು ಈ ರೀತಿ ಚೌಕ
ಆಕಾರದ ಏನಿರ್ತೋ ಇದು ಮಹಿಳೆಯರ ಸಮಾಧಿ. ಈ ಜಾಗದಾಗ ಇದು 4 ಜನ ಸಮಾಧಿ ಮತ್ತು ಟೋಟಲಾಗಿ 5 ಜನರ ಸಮಾಧಿಗಳನ್ನು ಈ ಕಟ್ಟಡದ ಒಳಗೆ ನಾವು ನೋಡ್ಬೋದು. ನನ್ನ ಪ್ರಕಾರ ಮ್ಯಾಗಿಂದೊಂದು ಗುಮ್ಮಟ ಏನಾದರೂ ಕಂಪ್ಲೀಟ್ ಆಗಿತ್ತಂದ್ರೆ ಈ ಜಾಗ ಇನ್ನೂ ಫೇಮಸ್ ಆಗ್ತಿತ್ತು. ಬಟ್ ಅಷ್ಟರೊಳಗೆ ಯಾಕೆ ಇದನ್ನು ಸ್ಟಾಪ್ ಮಾಡಿದ್ರು, ಏನು ಪ್ರಾಬ್ಲಮ್ಸ್ ಇತ್ತೋ ಗೊತ್ತಿಲ್ಲ. ಸೊ ನೋಡಿರಿ, ಮಳೆಯೆಲ್ಲ ಬಂದಾಗ ಆಲ್ಮೋಸ್ಟ್ ಕಲ್ಲೆಲ್ಲ ಉದುರಿ ಬೀಳ್ತಿರ್ತಾವೆ ಕೆಳಗೆ, ಇಲ್ಲೆಲ್ಲ ಬಿದ್ದಾವೆ. ನಿಮಗೆ ಗೋಳ ಗುಂಬಜೊಳಗೆ ಹೆಂಗೆ ತೋರಿಸಿದ್ದೇನೋ ಅದೇ ರೀತಿ ನೋಡಿರಿ, ಸಮಾಧಿ ಪಕ್ಕದಾಗೆ ಇಲ್ಲಿ ಹೆಂಗೆ ಮಾಡ್ಯಾರ. ಇದ್ರ ಕೆಳಗೆ ಅಲ್ಲಿ ಕೂಡ ಅಂಡರ್ಗ್ರೌಂಡ್ ಇತ್ತು, ಬಟ್ ಇಲ್ಲೇ ಐತಿ. ಅದನ್ನು ಕೂಡ ನಾನು ಇವಾಗ ಕೆಳಗೆ ಹೋಗಿ ತೋರಿಸ್ತೀನಿ ನಿಮಗೆ. ನೋಡಿರಿ, ಈ ಪೂರ್ತಿ ಕಟ್ಟಡದ ಹಿಂದಿನ ಸೈಡ್ ಏನು ಬರ್ತೀರಿ ನೀವು, ಹಿಂದಿನ ಸೈಡೇ ಈ ಜಾಗದಾಗ ಒಂದು ಡೋರ್ ಐತಿ. ಈ ಡೋರ್ ಮುಖಾಂತರ ನೀವು ಕೆಳಗಿನ ಮೇನ್ ಮೂಲ ಸಮಾಧಿಗಳು ನೋಡೋಕೆ ಇಲ್ಲಿಂದ ಮುಖಾಂತರ ನೀವು ಹೋಗ್ಬೋದು. ಇವಾಗ ಒಳಗೆ ಹೊಂಟೀವಿ, ನಿಧಾನವಾಗಿ ಕೆಳಗಿಳಿದು ಹೋಗ್ಬೇಕು, ಸ್ವಲ್ಪ ತಲೆಗೆ ಬಡಿತದದು. ಇಲ್ಲಿ ಕೆಳಗಿನ ಅವರ ಮೂಲ ಸಮಾಧಿಗಳನ್ನು ಈ ಜಾಗದಾಗ ನೀವು ನೋಡ್ಬೋದು. ಬಿಜಾಪುರ ಒಳಗಿರುವಂಥ ಹಲವಾರು ದೊಡ್ಡ ದೊಡ್ಡ ಗುಮ್ಮಟ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು, ಎಲ್ಲ ಕಟ್ಟಡಗಳನ್ನು ಕಟ್ಟಿರುವಂಥ ರಾಜರಾಗಿರ್ಬೋದು, ಅವರ ಕುಟುಂಬದವರ ಸಮಾಧಿ ಇದೇ ರೀತಿ ಪೂರ್ತಿ ಕೆಳಗೆ ಅಂಡರ್ಗ್ರೌಂಡ್ ಒಳಗೆ ಅವ್ರು ಮಾಡಿರ್ತಾರೆ. ಮೂಲ ಸಮಾಧಿಗಳನ್ನು ನಾವು ಕೆಳಗೆ ನೋಡ್ಬೋದು. ಅದನ್ನು ಬಿಟ್ಟರೆ ಮ್ಯಾಗೇನಿರ್ತಾವೆ ಅದನ್ನು ಸುಮ್ಮನೆ ಸಾಮಾನ್ಯ ಜನರು ಬಂದವರೆಲ್ಲ ನೋಡಲಿ ಅಂತ ಅದನ್ನು ಮ್ಯಾಗ್ ಮಾಡಿರ್ತಾರೆ ಅಷ್ಟೇ. ಬಟ್ ಅಲ್ಲೆಲ್ಲ ಅಲೌಡ್ ಇಲ್ಲ. ಈ ಜಾಗದ ನಾವು ಮೂಲ ಸಮಾಧಿಗಳನ್ನು ಕೆಳಗಿನ ಸೈಡ ನಾವು ನೋಡ್ಬೋದು. ಆಲ್ಮೋಸ್ಟ್ ನೀವು ಸೇಮ್ ಗೋಳ ಗುಂಬಜ್ ಕೆಳಗೆ ಹೋದರೂ ಕೂಡ ಅಲ್ಲಿ ಇದೇ ರೀತಿ ಸಿಸ್ಟಮ್ ಐತಿ. ಬಟ್ ಅಲ್ಲಿ ಯಾರಿಗೂ ಅಲೌಡ್ ಇಲ್ಲ. ಪುಣ್ಯ ಇಲ್ಲಿ ಅಲೌ ಐತಿ ಕೆಳಗೆ ನೋಡೋಕೆ. ಇದರಿಂದ ನಿಮ್ಗೆ ಕ್ಲಿಯರಾಗಿ ತೋರಿಸಿದಂಗೂ ಆಯ್ತು ಅನ್ಕೋತೀನಿ. ಕೆಳಗೆ ಏನು ಸಮಾಧಿ ಅದಾವೆ ಕರೆಕ್ಟ್ ಇದ್ರ ಮ್ಯಾಗಿನ ಸೈಡೇ 5 ಸಮಾಧಿಗಳನ್ನು ಮ್ಯಾಗ್ ಮಾಡ್ಯಾರ. ನೋಡಿರಿ, ಈ ಕಟ್ಟಡದ ಒಳಗೆ ಇಲ್ಲೊಂದು ಜಾಗದ ಈ ಬೋರ್ಡ್ ನೋಡಿದೆ. ಈ ಬೋರ್ಡ್ ಒಳಗೆ ಏನು ಬರ್ದಾರಪ್ಪ ಅಂದ್ರೆ ಜಹಾನ್ ಬೇಗಮ್ ಅವರ ಸಮಾಧಿ ಅಂದ್ರೆ ಗೌರ್ಮೆಂಟೇ ಜಹಾನ್ ಬೇಗಮ್ ಅವರ ಸಮಾಧಿ ಅಂತ ಅಧಿಕೃತವಾಗಿ ಬೋರ್ಡ್ ಕೂಡ ರೆಡಿ ಮಾಡೈತಿ. ಆದರೆ ಇದನ್ನು ಬೋರ್ಡ್ ಹೊರಗಡೆ ಹಾಕಿಲ್ಲ ಅವರು, ಇದನ್ನು ಇದೇ ಜಾಗದಲ್ಲಿ ಇಟ್ಟಾರ. ಬಹುಶಃ ದಾಖಲೆಗಳು ಇಲ್ಲದೆ ಇರೋ ಕಾರಣ ಇದನ್ನು ಹೊರಗೆ ಹಾಕಿಲ್ಲ ಅಂತ ನಾನು ಅನ್ಕೋತೀನಿ. ಯಾಕಂದ್ರೆ ಇದು ಯಾರ ಸಮಾಧಿ ಅಂತ ಪ್ರತ್ಯೇಕವಾಗಿ ಇನ್ನಾದರೂ ಗೊತ್ತಾಗಿಲ್ಲ. ಆದರೂ ಜಾಸ್ತಿ ಜನ ಎಲ್ಲ ಮಾತಾಡೋದು ಇದು ಜಹಾನ್ ಬೇಗಮ್ ಅವರ ಸಮಾಧಿ ಮತ್ತು ಅವರ ಕುಟುಂಬದವರ ಸಮಾಧಿ ಅಂತಲೇ ಎಲ್ಲ ಜನ ಹೇಳ್ತಾರೆ. ಆದರೆ ಪ್ರತ್ಯೇಕವಾಗಿ ಇದು ಇವರದೇ ಅಂತ ಉಲ್ಲೇಖ ಆಗಿಲ್ಲ. ಮತ್ತು ಈ ಕಟ್ಟಡ ಕಟ್ಟಬೇಕಾದ್ರೂ ಕೂಡ ಇದರ ಸುತ್ತಮುತ್ತ ಯಾವುದೇ ಶಾಸನಗಳು ಕೂಡ ಸಿಕ್ಕಿಲ್ಲ. ಅಕಸ್ಮಾತ್ ಅವ್ರೇನಾದರೂ ಶಾಸನಗಳನ್ನೆಲ್ಲ ಹಾಕಿದ್ರಂದ್ರೆ ಬಹುಶಃ ಇದು ಪ್ರತ್ಯೇಕವಾಗಿ ಯಾರ ಸಮಾಧಿ, ಈ ಕಟ್ಟಡವನ್ನು ಕಟ್ಟಿದ್ಯಾರು, ಆವಾಗಿನ ರಾಜರ ಬಗ್ಗೆ ಎಲ್ಲ ಮಾಹಿತಿ ಕೂಡ ಸಿಕ್ತಿತ್ತು. ಇನ್ನು ಪೂರ್ತಿ ಏನು ಅಂಡರ್ಗ್ರೌಂಡ್ ಐತಿ ಆವಾಗಲೇ ಮ್ಯಾಗ್ನಿ ತೋರಿಸಿದ್ಯಾ, ಇದೇ ನೋಡ್ರಿ ಜಾಗ. ಕೆಳಗಿಂದ ಇಲ್ಲಿಂದನೇ ಪೂರ್ತಿ ಮ್ಯಾಗ ತಂಪು ಗಾಳಿ ಬರ್ತದೆ. ಸೇಮ್ ಗೋಲ್ ಗುಂಬಜೊಳಗೂ ಕೂಡ ಇದೇ ರೀತಿ ಕೆಳಗಿಂದನೇ ಮ್ಯಾಗ ತಂಪು ಗಾಳಿ ಹೋಗ್ತಿತ್ತು. ಅದೇ ರೀತಿ ಇದನ್ನೆಲ್ಲ ಬಳಕೆ ಮಾಡ್ತಿದ್ರು. ಅಂದ್ರೆ ಸೈಡ್ ಇವೆಲ್ಲ ಓಪನ್ ಇದ್ದು, ಬಟ್ ಈಗೀಗೆಲ್ಲ ಮುಚ್ಚರಿವನ್ನ ಇದು ಎಲ್ಲ ಓಪನ್ ಇದ್ದಾಗ ಕೆಳಗಿಂದ ಜೋರಾಗಿ ಗಾಳಿ ಬಂದ್ರೆ ಅದು ಪೂರ್ತಿ ಗಾಳಿ ಮ್ಯಾಗ ಪಾಸ್ ಆಕಿತ್ತು. ಅದೆಲ್ಲ ಕಲ್ಲಿಂದನೇ ಮಾಡ್ಯಾರ ಅವನ್ನೆಲ್ಲ. ಬಟ್ ನೋಡಿದ್ರೆ ಕೆಬ್ಬಣದ ಹಾಕ್ಯಾರತ್ ನಮ್ಗೆ ಅನ್ನಿಸ್ತದ. ಇವೆಲ್ಲ ನೋಡ್ರಿ, ಇವೆಲ್ಲ ಆಧಾರ, ಇವೆಲ್ಲ ಅದಕ್ಕೆ ಅಂದ್ರೆ ಮುಂದೆ ಕುಸಿದು ಬೀಳಬಾರ್ದು ಅಂತ ಹೇಳಿ ಆಧಾರವಾಗಿ ಕಲ್ಲುಗಳನ್ನೆಲ್ಲ ಹೆಂಗೆ ಹಾಕ್ಯಾರ ನೋಡ್ರಿ ಈ ಜಾಗದಾಗ. ಆಲ್ಮೋಸ್ಟ್ ಎಲ್ಲ ಕ್ರಿಯೇಟಿವ್ ಆಗಿ ಕಟ್ಟ್ಯಾರ. ಬಟ್ ಈ ಕಟ್ಟಡ ಪೂರ್ತಿ ಆಗಬೇಕಾಗಿತ್ತು ಅಷ್ಟೇ. ಇವಾಗ ಇದನ್ನು ನಿಮ್ಗೆ ತೋರಿಸಿದಾಯ್ತು, ಹೊರಗೆ ಹೋಗೊಂಬರಿ. ಇವಾಗ ಈ ಕಟ್ಟಡದ ಮುಂದೆ ಆ ಜಾಗದಾಗ ಒಂದು ಪ್ರಾರ್ಥನಾ ಮಂದಿರ ಕೂಡ ಐತಿ. ಬಹುಶಃ ಆ ಟೈಮ್ದಾಗ ಅಲ್ಲಿ ನಮಾಜೆಲ್ಲ ಮಾಡ್ತಿರ್ಬೋದು ಅಂತ ಅನ್ಕೋತೀನಿ. ಅದ್ರ ಮುಂದ್ಗಡೆನೇ ಆ ಮಸೀದಿನೇ ಕಟ್ಟ್ಯಾರ. ಬಟ್ ಇವಾಗಲೂ ಕೂಡ ಆ ಮಸೀದಿನ ಬಳಕೆ ಮಾಡ್ತಾರೆ. ಬಟ್ ಆಲ್ಮೋಸ್ಟ್ ಈ ಕಟ್ಟಡ ನೋಡೋಕೆ ಇಷ್ಟ ಐತಿ. ಇದನ್ನು ಬಿಟ್ಟರೆ ಇದ್ರ ಸುತ್ತಮುತ್ತ ಮತ್ತೇನೂ ಇಲ್ಲ. ಜಹಾನ್ ಬೇಗಮ್ ಅವರ ಸಮಾಧಿ ಸ್ಥಳದಿಂದ ಸ್ವಲ್ಪ ನೀವು ಮುಂದಕ್ಕೆ ಬಂದ್ರೆ ಅದೇ ಜಾಗದ ನೋಡ್ಬೋದು. ಇಲ್ಲಿರುವಂಥ ಈ ಕಟ್ಟಡಕ್ಕೆ ಜಹಾನ್ ಬೇಗಮ್ ಅವರ ಅರಮನೆ ಅಂತ ಕರೀತಾರ. ಅಂದ್ರೆ ಅವಾಗಿನ ಟೈಮ್ದಾಗ ತಾವು ವಾಸ ಮಾಡೋದಕ್ಕೆ ಒಂದು ಅರಮನೆನ ಅವರೇ ಕಟ್ಟಿಸ್ಕೊಂಡಿದ್ರಂತ. ಸೊ ಹಾಗಾಗಿ ಇಲ್ಲಿ ಸ್ಥಳೀಯರು ಕೂಡ ಇದಕ್ಕೆ ಹೇಳೋದು ಜಹಾನ್ ಬೇಗಮ್ ಅವರ ಅರಮನೆ ಅಂತ. ಒಳಗೆ ಹೋಗಿ ಆ ಅರಮನೆ ಹೆಂಗಲ್ಲ ಅದಂತ ನೋಡೋಂಬರ್ರಿ. ಮುಂದೆ ದೊಡ್ಡ ದೊಡ್ಡ 2 ಕಂಬಗಳನ್ನು ಕೂಡ ನಿರ್ಮಾಣ ಮಾಡ್ಯಾರ. ಆದ್ರೆ ಸದ್ಯಕ್ಕೆ ಇದ್ರ ಹಾಲತ್ತು ಪೂರ್ತಿ ಖರಾಬಾಗ್ಯದ, ಬೀಳೋ ಪರಿಸ್ಥಿತಿ ಒಳಗೆ ಐತಿ. ಇನ್ನು ಈ ಕಟ್ಟಡದ ಮುಂದಿನ ಜಾಗದಾಗ ನಮ್ಮ ಹುಡುಗ ಹೇಳ್ದ ಇದಕ್ಕೆ ಫಾತಿಮಾ ದೇವ್ರಂತ ಏನೋ ಕರೀತಾರಂತ. ಇದಕ್ಕೆ ಇಲ್ಲಿಂದ ನೀವು ಏರಿ ಪೂರ್ತಿ ಮ್ಯಾಗ ಬಂದ್ರೆ ಈ ಜಾಗದಾಗ ಟೋಟಲಾಗಿ 3 ಬಾಗಿಲುಗಳನ್ನು ನೋಡ್ಬೋದು. ಇದು ಒಳಗಡೆ ಹೋಗುವಂಥ ಬಾಗಿಲಿದ್ದು. ಇಲ್ಲಿ ಏನೋ ಬರ್ದಾರ, ಉರ್ದೊಳಗೆ ಬರ್ದಾರ. ಅದನ್ನು ಏನು ಬರ್ದಾರಂತ ನನಗಂತೂ ಅರ್ಥ ಆಗಲ್ಲ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿರಿ. ಇವಾಗ ಇಲ್ಲಿಂದ ಒಳಗೆ ಹೋಗ್ಬೇಕಾರೆ ಬಟ್ ಇದನ್ನೆಲ್ಲ ಲಾಕ್ ಮಾಡ್ಯಾರ. ಇದ್ರೊಳಗೆ ಹೋಗೋಕೆ ಆಗಲ್ಲ. ಯಾಕಂದ್ರೆ ಮೊದಲೆಲ್ಲ ನೋಡ್ಬೋದು ಪೂರ್ತಿ ಇದು ಎಲ್ಲ ಯಾವಾಗ ಕುಸಿದು ಕೆಳಗೆ ಬೀಳ್ತಾ ಗೊತ್ತಿಲ್ಲ. ಯಾಕಂದ್ರೆ ಟೂರಿಸ್ಟ್ ಎಲ್ಲ ಒಳಗೆ ಹೋಗಿ ಅವ್ರ ತಲೆ ಮೇಲೆ ಬಿದ್ದು ಅವ್ರು ಹೋಗಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಎಲ್ಲ ಆಗಬಾರ್ದು ಅಂಥೇಳಿ ಸುಮ್ಮನೆ ಇದನ್ನು ಡೋರ್ ಲಾಕಿ ಮಾಡಿಬಿಟ್ಟಾರೆ. ಈ ಜಾಗದಾಗ ಪೂರ್ತಿ ಇದನ್ನೆಲ್ಲ ಕೀಲಿ ಹಾಕಿ ಲಾಕ್ ಮಾಡ್ಯಾರ. ಅಂದ್ರೆ ನನ್ನ ಪ್ರಕಾರ ಒಳಗೆ ಹೋಗ್ಲಾರ್ದೆ ಚಲೋ ಅಂತ ಹೇಳ್ತೀನಿ. ಮ್ಯಾಗ ನೋಡ್ಬೋದು ನೀವು, ಪೂರಾ ಆಲ್ಮೋಸ್ಟ್ ಎಲ್ಲ ಸೇಳೈತಿ. ಯಾವಾಗ ಬೀಳ್ತಾ ಗೊತ್ತಿಲ್ಲ. ಅದ್ರ ಸಂಬಂಧ ಪೂರ್ತಿ ಡೋರೆಲ್ಲ ಹಾಕಿ ಬಂದೋಬಸ್ತ್ ಮಾಡ್ಯಾರ.
ಇವಾಗ ಏನು ನೋಡತ್ತೀರಿ, ಈ ಅರಮನೆನ ಫಸ್ಟಿಗೆ ಕಟ್ಟಿ ಇದಾದ್ಮ್ಯಾಗ ಆವಾಗಲೇ ನಿಮಗೇನು ತೋರಿಸಿದ್ಯಾ ಆ ಸಮಾಧಿ ಸ್ಥಳ, ಅದನ್ನು ನಂತರ ಕಟ್ಟ್ಯಾರತ್ತ. ಬಟ್ ಪಾಯಿಂಟ್ ಏನಪ್ಪ ಅಂತಂದ್ರೆ ಇದನ್ನು ಕಟ್ಟಿ ಇದ್ರ ಸುತ್ತಮುತ್ತ ಸುಂದರವಾದ ತೋಟ ಆಗಿರ್ಬೋದು ಅಥವಾ ಗಾರ್ಡನ್ ಆಗಿರ್ಬೋದು, ಇದನ್ನೆಲ್ಲ ಆವಾಗಿನ ಟೈಮ್ದಾಗ ಮಾಡಿದ್ರು. ಬಟ್ ಪ್ರೆಸೆಂಟಾಗಿ ಅದ್ಯಾವುದೂ ಇಲ್ಲ, ಎಲ್ಲ ಪೂರ್ತಿ ಹಾಳಾಗ್ಯದ. ಆಲ್ಮೋಸ್ಟ್ ಈ ಕಟ್ಟಡನೇ ಉಳಿದಿಲ್ಲ, ಎಲ್ಲ ಹಾಳಾಗ್ಯದ. ಬಟ್ ನನಗೆ ಕಾಡುವಂಥ ಒಂದು ಕಡೆಯ ಪ್ರಶ್ನೆ ಏನಪ್ಪ ಅಂತಂದ್ರೆ, ಗೋಲ್ ಗುಂಬಜ್ ಒಳಗೂ ಕೂಡ ಮೊಹಮ್ಮದ್ ಆದಿಲ್ ಶಾಹಿ ಅವರ ಸಮಾಧಿ ಮತ್ತು ಅವರ ಕುಟುಂಬದ ಸಮಾಧಿನ ನಾವು ನೋಡ್ಬೋದು. ಅಂದ್ರೆ ಅವ್ರ ಹೆಂಡತಿ ಸಮಾಧಿ ಜಹಾನ್ ಬೇಗಮ್ ಅವರ ಸಮಾಧಿ ಆ ಜಾಗದಾಗ ಇದ್ದೇ ಇರ್ತೈತಿ. ಬಟ್ ಆ ಜಾಗದಾಗ ಆ ಸಮಾಧಿ ಐತಂದ್ರೆ ಈ ಜಾಗದಾಗ ಇರೋ ಸಮಾಧಿ ಹೆಂಗೆ ಜಹಾನ್ ಬೇಗಮ್ ಅವ್ರ ಸಮಾಧಿ ಹಾಕಂತ ನನಗೂ ಗೊತ್ತಿಲ್ಲ. ಈ ಅರಮನೆ ಹೆಂಗೆ ಅವ್ರದಕ್ಕಂತೂ ಗೊತ್ತಿಲ್ಲ. ಬಹುಶಃ ಇದ್ದಿರ್ಬೋದು, ಇಲ್ದೇನೂ ಇರ್ಬೋದು. ಪ್ರತ್ಯೇಕವಾಗಿ ಇದು ಉಲ್ಲೇಖ ಅಂತೂ ಇಲ್ಲ. ಬಟ್ ಇದನ್ನು ಸ್ಥಳೀಯರು ಹೇಳೋ ಪ್ರಕಾರ ನಾವು ಇದು ಅವ್ರದ್ದೇ ಅರಮನೆ, ಅವ್ರದ್ದೇ ಸಮಾಧಿ ಸ್ಥಳ ಅಂತ ಈ ರೀತಿ ಅನ್ಕೋಬೋದು ಅಷ್ಟೇ ಈ ಜಾಗದಾಗ. ಬಟ್ ಈ ಅರಮನೆ ಕಿಟಕಿ ಎಲ್ಲ ನೋಡ್ಬೋದು ನೀವು. ಇವನ್ನೆಲ್ಲ ಆವಾಗಿನ ಟೈಮಿಂದ ಮಾಡಿರುವಂಥ ಕಿಟಕಿಗಳು ಇವೆಲ್ಲ. ಅವೆಲ್ಲ ಸಣ್ಣ ಸಣ್ಣ ಗಾಳಿಯೆಲ್ಲ ಹೋಗ್ಲತ್ತ ಈ ರೀತಿ ಮಾಡ್ಯಾರ. ಬಟ್ ಇವಕ್ಕೆಲ್ಲ ಡೋರ್ ಅಂತೂ ಇಲ್ಲ, ಅವೆಲ್ಲ ಮುರಿದೋತ್ ಅನ್ಕೋತೀನಿ. ಜಹಾನ್ ಬೇಗಮ್ ಅವರ ಸಮಾಧಿ ಆದ ನಂತರ ಅವರ ಅರಮನೆ ಕೂಡ ತೋರಿಸಿದಾಯಿತು. ಅದಾದ್ಮ್ಯಾಗ ಅಲ್ಲಿಂದ ಸ್ವಲ್ಪ ಬಹಳ ಆದ್ರೆ 1 ಕಿಲೋಮೀಟರ್ ದೂರದಾಗ ಇನ್ನೊಂದು ಪ್ಲೇಸ್ ಐತಿ. ಇದೇ ಮಿನಿ ಗೋಲ್ ಗುಂಬಜ್ ಅಂತ ಕರೀತಾರ. ಬಟ್ ಇದು ಮಿನಿ ಗೋಲ್ ಗುಂಬಜ್ ಅಲ್ಲ, ನೋಡಾಕ ಆ ರೀತಿ ಕಾಣ್ತದಷ್ಟೇ. ಇದ್ರ ಹೆಸರು ಇನ್ ಉಲ್ ಮುಲ್ಕ್ನ ಗೋರಿ ಹತ್ತಿದ್ದು. ಹಾಗಾಗಿ ಭಾಳ ಇದು ಪ್ರಸಿದ್ಧಿಯಾಗಿದೆ ಮಿನಿ ಗೋಲ್ ಗುಂಬಜ್ ಅಂತ. ಅಂದ್ರೆ ನೋಡಕ್ಕೆ ಒಂದು ರೀತಿ ಗೋಲ್ ಗುಂಬಜ್ ಥರನೇ ಫೀಲ್ ಬರ್ತದೆ ಇದು. ನೋಡು ಬರ್ರಿ, ಇದ್ರ ಸುತ್ತಮುತ್ತ ಏನೈತಿ, ಇದ್ರೊಳಗೆ ಏನೇನೆಲ್ಲ ಐತಿ ಅಂತ ಅದೊಂದು ಸಲ ಕಣ್ಣು ಹಾಯಿಸ್ಕೊಂಡು ಬರೋಮು. ಇನ್ನು ಈ ಕಟ್ಟಡದ ಸುತ್ತಮುತ್ತ ನೋಡ್ಬೋದು, ಸುತ್ತ ಸರೌಂಡಿಂಗ್ ಕಂಪೌಂಡರ್ ಹಾಕ್ಯಾರ. ಅಂದ್ರೆ ಇದೆಲ್ಲ ಪ್ರದೇಶದೊಳಗೆ ಇನ್ನೂ ಏನೆಲ್ಲ ಕಟ್ಟೋ ಪ್ಲ್ಯಾನ್ ಅವ್ರದ್ದು ಇತ್ತ ಅನ್ಕೋತೀನಿ. ಆದ್ರೆ ಇದು ಕೂಡ ಇಷ್ಟೇ ಕಟ್ಟಿ ಬಿಟ್ಬಿಟ್ಟಾರ, ಇದ್ರ ಸುತ್ತಮುತ್ತ ಏನು ಮಾಡಿಲ್ಲ ಅವರು. ಇದ್ರ ಪಕ್ಕನೇ ಒಂದು ಪ್ರಾರ್ಥನಾ ಮಂದಿರ ಕೂಡ ಐತಿ. ಬಹುಶಃ ಆ ಟೈಮ್ದಾಗ ಇಲ್ಲೂ ಕೂಡ ನಮಾಜ್ ಎಲ್ಲ ಮಾಡೋಕೆ ಇದನ್ನು ಬಳಕೆ ಮಾಡ್ತಿದ್ರೆ ಅನ್ಕೋತೀನಿ. ಇದು ನೋಡ್ರಿ, ನೋಡೋಕೆ ಆಲ್ಮೋಸ್ಟ್ ಇದು 100% ಗೋಲ್ ಗುಂಬಜ್ ರೀತಿಯೇ ಫೀಲ್ ಬರ್ತದ. ಆದ್ರೆ ಸುತ್ತು 4 ಮಿನಾರ್ ಇಲ್ಲ, ಅದರಷ್ಟು ದೊಡ್ಡ ಗಾತ್ರನೂ ಇಲ್ಲ. ಬಟ್ ಸಣ್ಣದಾಗಿ ಒಂದು ರೀತಿ ಗೋಲ್ ಗುಂಬಜ್ ಏನೋ ಅಂತ ಅನಿಸ್ತದ. ಆದರೆ ಇದನ್ನು ಯಾವ ಉದ್ದೇಶ ಸಲುವಾಗಿ ಕಟ್ಟಿದ್ರು ಅಂತ ಗೊತ್ತಿಲ್ಲ. ಬಹುಶಃ ಅವರು ಕೂಡ ಅವರ ಸಮಾಧಿಗೋಸ್ಕರನೇ ಇದನ್ನು ಕಟ್ಟಿದ್ರು ಅಂತ ಅನ್ಕೋತೀನಿ. ಇನ್ನು ಅದರ ಒಳಗೆ ಬಂದೇವು ಅಂದ್ರೆ ಈ ಜಾಗದಾಗ ನೋಡ್ಬೋದು, ಪೂರ್ತಿ ಒಳಗೆ ಅಲ್ಲಿ ಸಮಾಧಿಗಳದಾವೆ. 1 2 3 4 5 6 7 8 9ರಿಂದ 10 ಸಮಾಧಿ ಅದಾವೆ ಒಳಗೆ. ಬಟ್ ಇದು ಯಾರ ಸಮಾಧಿ ಅಂತ ಇದು ಕೂಡ ಎಲ್ಲೂ ಕೂಡ ಉಲ್ಲೇಖ ಇಲ್ಲ. ಇದ್ರ ಬಗ್ಗೆ ಸ್ಪಷ್ಟವಾಗಿ ಎಲ್ಲೂ ಕೂಡ ಗೊತ್ತಿಲ್ಲ. ಬಟ್ ಹೊರಗಡೆ ಬೋರ್ಡ್ ಹಾಕ್ಯಾರ, ಇನ್ ಉಲ್ ಮುಲ್ಕ್ ಅವರ ಸಮಾಧಿಯ ಜಾಗ ಅಂತ ಹಾಕ್ಯಾರ. ಅದನ್ನು ಬಿಟ್ಟರೆ ಸುತ್ತಮುತ್ತಿರುವಂಥ ಎಲ್ಲ ಸಮಾಧಿಗಳು ಯಾರು ಅಂತೂ ಗೊತ್ತಿಲ್ಲಿದ್ದು. ಅದರ ಒಳಗೆಲ್ಲ ಕ್ಲೀನಾಗಿ ಇಟ್ಕೊಂಡಾರ ಜಾಗನ. ಇದು ಕೂಡ ಒಳಗೆ ಗಟ್ಟಿಲ್ಲತ್ತ. ಬಟ್ ಇದನ್ನು ಕೂಡ ಲಾಕ್ ಮಾಡ್ಯಾರ, ಡೋರ ಲಾಕ್ ಐತಿಲ್ಲ. ಇದು ಕೂಡ ಒಳಗೆ ಗೋಲ್ ಗುಮ್ಮಟೊಳಗೆ ಹೆಂಗೆ ಮ್ಯಾಗೆ ಇರ್ತೇವೋ ಅದೇ ರೀತಿ ಇದ್ರೊಳಗೆ ಮ್ಯಾಗಿರಕ್ಕೆ ಏನಾರ ಸಿಸ್ಟಮ್ ಮಾಡ್ಯಾರ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಮ್ಯಾಗಿಂದ ಗುಮ್ಮಟ ಮ್ಯಾಗಿಂದ ಒಂದು ಹಗ್ಗ ರೀತಿ ಜೋತ್ಬಿಟ್ಟಾರ ಮ್ಯಾಗ್ ಏರಾಕತ್ತ. ಬಹುಶಃ ಅದ್ರ ಸುತ್ತಮುತ್ತೆಲ್ಲ ತಿರುಗಾಡ್ಬೋದು ಅಂತ ಅನ್ಕೋತೀನಿ. ಗೇಟೆಲ್ಲ ಪೂರ್ತಿ ಕೀಲಿ ಹಾಕ್ಯಾರ, ಒಳಗಂತೂ ಹೋಗೋಕ್ಕಾಗಲ್ಲ. ಇದು ಒಂದೇ ಪ್ಲೇಸ್ ಅತ್ತಲ್ಲ, ಬಿಜಾಪುರದಾಗ ಈ ರೀತಿ ಸಿಕ್ಕಾಪಟ್ಟೆ ಗುಮ್ಮಟಗಳದಾವು. ಆದ್ರೆ ಆ ಗುಮ್ಮಟ ಕಟ್ಟಿದ್ದು ಯಾರು, ಅದ್ರ ಒಳಗಿರೋ ಸಮಾಧಿ ಯಾರ್ದು ಅಂತ ಕಂಪ್ಲೀಟಾಗಿ ಇನ್ನೂ ಕೂಡ ದಾಖಲೆ ಸಿಗಲಾರ್ದಂಥ ಪ್ಲೇಸ್ಗಳು ಸಿಕ್ಕಾಪಟ್ಟೆ ಅದಾವೆ. ಆದ್ರೆ ಜನರ ಕಥೆ ಪ್ರಕಾರ ಭಾಳ ಜನ ಮಾತಾಡೋದು ರೀತಿಯೇ ಅದೆಲ್ಲ ಪ್ರಸಿದ್ಧಿಯಾಗ್ಯಾವು. ಐ ಹೋಪ್ ನಿಮ್ಗೆ ಜಹಾನ್ ಬೇಗಮ್ ಅವರ ಸಮಾಧಿ ಸ್ಥಳ ಮತ್ತು ಅದಾದ್ಮ್ಯಾಗ ಜಹಾನ್ ಬೇಗಮ್ ಅವರ ಅರಮನೆ ಆಗಿರ್ಬೋದು ಮತ್ತು ಮಿನಿ ಗೋಲ್ ಗುಂಬಜ್ ರೀತಿ ಕಾಣುವಂಥ ಈ ಕಟ್ಟಡ, ಈ 3 ಪ್ಲೇಸ್ ಬಗ್ಗೆ ಈ ವಿಡಿಯೋ ಸಂಪೂರ್ಣವಾಗಿ ಅರ್ಥ ಆಗೈತಿ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಮಾತ್ರ ವಿಡಿಯೋಗೆ ಲೈಕ್ ಮಾಡಿರಿ. ಹಾಗೆ ಬಿಜಾಪುರದ ಮತ್ತೊಂದು ಒಳ್ಳೆಯ ಕಂಟೆಂಟ್ ಜೊತೆ ನಾನು ನಿಮ್ಗೆ ಸಿಗ್ತೀನಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗುಮು. ಬಾಯ್.